ಶ್ರೀಮತಿ ಅರ್ಸಾಲ್ ಮಂಜಾಳವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನನ್ನ ಎಲ್ಲ ಹಿರಿಯ ಹಾಗೂ ಎಲ್ಲ ಪ್ರತಿಯೊಬ್ಬರು ಕೂಡ ಅವರ ಮೇಲೆ ನನಗೆ ತುಂಬ ಒಂದು ಇದಾಗ್ತದೆ. ಆದರೆ ಈಗ ತಾವು ಹೇಳಿದ್ರೆ ಮೊನ್ನೆ ಮೈಸೂರು ಕೂಡ ಚರ್ಚೆ ಆಯಿತು. ಒಂದು ಸಾರಿಗೆ ನಾವು ವಿದ್ಯುತ್ ಬರ್ತಾ ಇಲ್ಲ, ಅವರು ಸಹ ನಾವು ಸಿಎಸ್ಸಿ ಲೆವೆಲಲ್ಲಿ ಕೂಡ ಅವರಿಗೆ ತರಬಹುದು ಸಂದರ್ಭದಲ್ಲಿ ಅವರಿಗೆ ಗೈಡೆನ್ಸ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಮುಂದಕ್ಕೆ ನಮ್ಮ ಆರೋಗ್ಯ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವ ನನ್ನ ಪ್ರೀತಿಯ ಅಣ್ಣ ಮಂಜಣ್ಣ ಹಾಗೂ ಅವರ ಸಹೋದರಿಗಳು ಎಲ್ಲರಿಗೂ ವಂದಿಸ್ತಾ, ಮಂಜಣ್ಣನ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಇದೆ. ಯಾಕಂದ್ರೆ ಅವನ ವಿಶ್ವಾಸ, ಅವನ ಪ್ರೀತಿ ಮುಂದೆ ಯಾವುದೂ ಅಲ್ಲ. ಸರಳ ಜೀವಿ, ಭಾವುಕ ಜೀವಿ, ಯಾವುದೇ ಕಷ್ಟ ಯಾವುದೇ ಸಂದರ್ಭಗಳಲ್ಲಿ ಎಲ್ಲರನ್ನ ಸ್ಪಂದಿಸುವಂತ ವ್ಯಕ್ತಿತ್ವ ನನ್ನ ಅಣ್ಣಂದು ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ. ಅರ್ಸಾಳು ಮಂಜಣ್ಣ ಅಂತ ಹೇಳ್ತಾ ಇದ್ರು, ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು. ಅರ್ಸಾಳು ಅಂದ್ರೆ ಮಾಲ್ಗುಡಿ ಡೇಸ್, ಬಹುಶಃ ಕೇಳಿರ್ಬೋದು ನೀವೆಲ್ಲ. ಆ ಮಾಲ್ಗುಡಿ ಡೇಸ್ ಇರುವಂತ ಊರಿನಲ್ಲಿ ಆ ರೈಲ್ವೆ ಡಿಪಾರ್ಟ್ಮೆಂಟ್ ಇರೋ ಊರಿನಲ್ಲೇ ಜನಿಸಿರೋದವನು. ಸೊ ಆ ಊರಿನಲ್ಲಿ ಹಲವಾರು ವ್ಯಕ್ತಿಗಳ ಜೊತೆ, ಆ ಊರಿನ ಗ್ರಾಮಸ್ಥರ ಜೊತೆ ಸಂಬಂಧವನ್ನ ತುಂಬಾ ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ. ಹಾಗೆ ಇಲಾಖೆ ಜೊತೆ ಎಲ್ಲರಿಗಿಂತ ಮೀರಾಗಿ ಅವನು ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರೋದು ನನಗೆ ಗೊತ್ತಿರೋ ಪ್ರಕಾರ ನಾನು ಅದು ಕಪ್ಪು ಚುಕ್ಕಿಯಲ್ಲಿ ಅವನು ಸರ್ವಿಸ್ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಇಲಾಖೆಯಲ್ಲಿ ಮೈಸೂರು ಡಿವಿಷನ್ ಏನು ತಾಲೂಕಲ್ಲಿಂದ ಏನು ಡಿವಿಷನ್ ಏನಿದೆ, ಆ ರೈಲ್ವೆ ಡಿಪಾರ್ಟ್ಮೆಂಟ್ ಎಲ್ಲಿಂದ ಎಲ್ಲಿ ಹೋದ್ರು, ಯಾರು ಸಣ್ಣವರಿಂದ ಹಿಡಿದು ದೊಡ್ಡವರೆಗೂ ಮಂಜಣ್ಣ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಅಂತ ಇಲ್ಲ. ನಾವು ಎಷ್ಟೋ ಸಲ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಟಿಟಿಗಳು ಹೇಳಿ ಮಂಜಣ್ಣ ಹೆಸರು ಹಾಕ್ಬಿಡ್ತಿದ್ವಿ. ಸೊ ಯಾರು ಮಂಜಣ್ಣ ಅಂತ ಹೇಳಿದ ತಕ್ಷಣ ಮುಗಿದೋಗ್ತಾರೆ, ಕೆಲಸ ಮುಗಿದ್ರು ಅಂದ್ರೆ ದುಡ್ಡು ಕಟ್ಟಾಗಿ ಫ್ರೀ ಆಗುತ್ತೆ ಹೋಗ್ತಾ ಇರಲಿಲ್ಲ. ಸೊ ಮಂಜಣ್ಣನ ಹೆಸರನ್ನ ತುಂಬಾ ಉಪಯೋಗಿಸ್ಕೊಳ್ತಾ ಇದ್ವಿ. ತುಂಬಾ ಅವ್ರನ್ನ ನಾನಾಗ್ಲಿ, ನನ್ನ ಗೆಳೆಯರಾಗ್ಲಿ, ನನ್ನ ಸ್ನೇಹಿತರಾಗ್ಲಿ, ಬಂಧುಗಳಾಗ್ಲಿ, ನನ್ನ ಅಕ್ಕ ತಂಗಿರಾಗ್ಲಿ, ನಮ್ಮ ಇಡೀ ಕುಟುಂಬದವರಿಗೆ ಎಲ್ಲರಿಗೂ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾರಿಗೂ ಇಲ್ಲ ಹೇಳುವಂತ ವ್ಯಕ್ತಿತ್ವನೇ ಅಲ್ಲ. ಸೊ ಅವ್ರಿಗೆ ಏನಂತ ಹೇಳಿದ್ರೆ ಕಷ್ಟದಲ್ಲಿ ರಿಟೈರ್ ಆಗಿ 2 ವರ್ಷ ನಾನು ಕೆಲವು ವಿಷಯದಲ್ಲ ಇದ್ದೀನಿ, ಎಲ್ಲ ಗೊತ್ತಿದೆ. ಅವ್ರಿಗೆ ಕಾಲ್ ಮಾಡಿದ ತಕ್ಷಣ ಹೇಳಿ ಏನು ಸಮಾಚಾರ, ಸಮಾಚಾರ ಏನಿಲ್ಲ ಮತ್ತೆ ಯಾಕೆಂದ್ರೆ ನನ್ನ ಮದುವೆಯ ಸಂದರ್ಭದಲ್ಲಿ ಕೂಡ ಅವರಿಗೆ ಸಪೋರ್ಟ್
ಇಷ್ಟಪಡ್ತೀನಿ. ಅವರು ಕೂಡ ಪ್ರೀತಿ ವಿಶ್ವಾಸದಿಂದ ನಮ್ಮ ಮನೆಯವರಂತ ಮಾತಾಡ್ಕೊಂಡು ಅಂದರೆ ಒಡನಾಟ ಚೆನ್ನಾಗಿದೆ. ನಾನು 2012 ಬೀರೂರಿನಿಂದ ಶಿವಮೊಗ್ಗ ಬಂದಾಗ ಶಿವಮೊಗ್ಗದಲ್ಲಿ ಈ ಶಿವಮೊಗ್ಗದಲ್ಲಿ ಹಂಗಿರುತ್ತೆ ಹಿಂಗಿರುತ್ತೆ ಏನೇ ಕಥೆ ಇದ್ರೂ ಓಪನ್ ಮಾಡಿ ಮಾತಾಡಿದ ನಾವು ಯಾವಾಗಲೂ ನಿಜವಾಗಿರ್ತೀವಿ ಅಂತ ಹೇಳಿ ನನ್ನ ಭಾಷೆ ಬಳಸ್ತೀವಿ. 12ನೇ ಶತಮಾನದ ಸೋಮೇಶ್ವರ ಸಂಪತ್ತು ಇದು ಅರ್ಥ ಇಷ್ಟೇ. ಯಾಕೆ ಈ ಮಾತು ಹೇಳಿದ್ರೆ ಈ ಸಂದರ್ಭ ತಕ್ಕಂಗೆ ಕೆಲವು ಬಲ್ಲರಿದ್ದಾರೆ ತಿಳಿದಂಥವರೆಲ್ಲ ಯಾರು ಬೀಳುವರಿಗೆ ಸಮಾರಂಭ ಮುಖ್ಯ ಕೇಂದ್ರಬಿಂದುವಾದಂತಹ ನನ್ನ ಬಹಳ ಅಚ್ಚುಮೆಚ್ಚಿನ ಪ್ರೀತಿ ಬರಲಾದ ಜನರು ಹಾಗೂ ಎಲ್ಲ ಗಣ್ಯರು ಹಾಗೂ ಈ ಜೊತೆಗಿರುವಂತಹ ನನ್ನ ನೆಚ್ಚಿನ ಗುರುಗಳು ಹಾಗೂ ಚೆನ್ನಾಗಿ ಬೆಳೀತಾ ಬಂದು ಕೊನೆಗೆ ಅವರು ನಾವೇನು ವಾಸ ಇದ್ವಿ ಗೋಪಾಲಗೌಡ ಬಡಾವಣೆ ಅಲ್ಲಿಗೆ ನಾವು ನಮ್ಮ ಮನೆ ಬಂದು ಮನೆ ಕಟ್ಕೊಂಡು ವಾಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನನ್ನು ಈ ಭೂಮಿಗೆ ತಂದ ನನ್ನ ತಂದೆ ತಾಯಿ, ಅವರು ನಂಬಿರುವಂತ ದೇವರು, ಮತ್ತೆ ನನ್ನನ್ನ ಬೆಳೆಸಿದಂತ ನನ್ನ ಅಣ್ಣಂದಿರು, ಅಕ್ಕ ತಂಗಿ, ಮಾವಂದಿರು, ನನ್ನ ಬಂಧು ಬಳಗ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ ಮತ್ತು ಅಭಿನಂದನೆಗಳು. ನಾನು ಈ ತಿಂಗಳು 30ನೇ ತಾರೀಕು ಸೇವಾ ನಿವೃತ್ತಿ ಆಗುತ್ತಿರುವಾಗ ನೀವು ತೋರಿದ ಪ್ರೀತಿ ವಿಶ್ವಾಸ ನಾನು ಸದಾಕಾಲ ನಿಮಗೆ ಚಿರಋಣಿಯಾಗಿರುತ್ತೇನೆ. ನನ್ನ ವೃತ್ತಿ ಜೀವನದಲ್ಲಿ ನನಗೆ ರೈಲ್ವೆ ಇಲಾಖೆ ನನ್ನನ್ನು ನಂಬಿ ಕೊಟ್ಟಂತಹ ಜವಾಬ್ದಾರಿಯನ್ನು ತುಂಬಾ ವಿಶ್ವಾಸದಿಂದ ನಿಮ್ಮೆಲ್ಲರ ಸಹಕಾರದಿಂದ ನಿಭಾಯಿಸಿರುವೆ ಎಂಬ ನಂಬಿಕೆ ನನಗಿದೆ. ಕರ್ತವ್ಯದಲ್ಲಿರುವಾಗ ನನ್ನ ಸಹೋದ್ಯೋಗಿಗಳಿಗೆ ಬೈದಿರಬಹುದು, ಜೋರ್ ಮಾಡಿರಬಹುದು, ಅಡ್ವೈಸ್ ಮಾಡಿರಬಹುದು. ದಯವಿಟ್ಟು ಯಾರ ಮನಸ್ಸಿನಲ್ಲಿ ಇಟ್ಕೊಳ್ಳಬೇಡಿ, ಕ್ಷಮಿಸಿ. ಮಧ್ಯದಲ್ಲಿ ಒಂದು ಚುಟುಕು. ಜೀವನದ ಅತ್ಯಂತ ಕೆಟ್ಟ ಸಂಗತಿ ಎಂದರೆ ಸಮಯ ಮೀರಿದ ನಂತರ ಜ್ಞಾನೋದಯ. ಮತ್ತೆ ಭಗವದ್ಗೀತೆ ಇದರಲ್ಲಿ ಆತ್ಮಭರವಸೆ ಇದ್ದಾಗ ನಮ್ಮನ್ನು ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಜವಾದ ಜ್ಞಾನಿ ಎಂದು ಅಂಜುಬುರುಕನಾಗಿ ತುದಿಗೆಡುವುದಿಲ್ಲ. ಮುಂದೆ ಹೀಗಾಗಬಹುದು ಎಂದು ಮನಸ್ಸಿನಲ್ಲಿ ಯೋಚಿಸಿಕೊಂಡು ಹೊರಗುವುದು ಜೀವನವಲ್ಲ. ಬದಲಿಗೆ ಏನೇ ಬಂದರೂ ಅದನ್ನು ಎದುರಿಸುವ ಶಕ್ತಿ ಭಗವಂತ ನನಗೆ ಕೊಡುತ್ತಾನೆ ಎನ್ನುವುದೇ ದೃಢವಾದ ಆತ್ಮಶಕ್ತಿ, ವೃತ್ತಿ, ವಿಷಯ ಪರಿಸ್ಥಿತಿಯನ್ನು ಎದುರಿಸಿಕೊಂಡು ಬರುವುದೇ ಜೀವನದ ಅನಿರೀಕ್ಷಿತ ಆಪತ್ತು. ಜೀವನದಲ್ಲಿ ಸಾಮಾನ್ಯ, ಅದನ್ನು ತಿಳಿದು ಆತ್ಮವಿಶ್ವಾಸದಿಂದ ಬದುಕು. ಆಗಬಾರದು ಈ ಜಗತ್ತಿನಲ್ಲಿ ಎಂದೂ ಆಗುವುದಿಲ್ಲ. ಆಗುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ತಮ್ಮ ರಕ್ಷಣೆಯ ಮಾರ ಸರಿಯಾದ ವಿನ್ಯಾಸ ಭಗವಂತನು ಹೀಗಿರುವಾಗ ಭಯಬೇಕೆ. Is also very important. ನಮ್ಮೆಲ್ಲರ ರೈತರಲ್ಲಿ ಒಂದು ಕೈಗೆ ಸಹೋದರ ಆಗಲ್ಲ. ಅವರು ತುಂಬಾ ಬಲ್ಲೆ, ಅವರಿಗೆಲ್ಲ ಎಷ್ಟೊಂದು ಜೋರು ಮಾಡಿದ್ದೀವಿ, ಆತ್ಮೀಯವಾಗಿ ಕಂಡಿದ್ದೀವಿ. ಈಗ ತುಂಬಾ ಆತ್ಮೀಯತೆ, ನಮ್ಮೆಲ್ಲ ತುಂಬಾ ಬೆಳೆಯುತ್ತೇನೆ, ತುಂಬಾ ಇಷ್ಟಪಟ್ಟಿದ್ದೇನೆ. ಅವರು ನನ್ನ ನೋಡಿದ ರೀತಿ ನಮ್ಮಲ್ಲಿ ವಿಚಾರ ಅಂದ್ರೆ ಶ್ರೀಮಂತಿಗೆ ಇಲ್ಲ ಅಂದ್ರೆ ಪ್ರೀತಿಗೆ ಕೊಡ್ತಾರೆ. ಎಲ್ಲರೂ ಪ್ರೀತಿ ಕೊಡ್ತಾರೆ. ಆ ತರ ಬಂದು ಮಕ್ಕಳ ಅವರು ಮಕ್ಕಳು ನಮ್ಮೊಟ್ಟಿಗೆ ನಾವು ಹೇಳಿದ್ವಿ, ಅವರ ವಿದ್ಯಾಭ್ಯಾಸನ ನಾವು ಹೇಳಿದ್ವಿ. ನನಗಿಂತ ಹೆಚ್ಚಾಗಿ ನನ್ನ ಶ್ರೀಮತಿಗೆ ಜಾಸ್ತಿ ಅವರು ಕೇಳ್ಕೊಂಡಿದ್ರು. ನಾನು ಆ ಕಡೆ
ಜೀವನದಲ್ಲಿ ನಂಜೂರಲ್ಲಿ ಎಂಟ್ರಿ ಆದ್ಮೇಲೆ ಅವಳು ನನ್ನನ್ನ ತುಂಬಾ ತಿಂದಿದ್ದಾಳೆ. ತುಂಬಾ ತಿಂದಿದ್ದಾಳೆ ಅಂದ್ರೆ ಒಂಥರ ಕಾರಾತ್ಮಕ ಆದ್ದರಿಂದ ಒಂದು ಪಾಠಿ ತಂದವರು ನನಗೆ ಅವಳಿಗೆ ಬಟ್ ಅವಳಿಗೆ ತುಂಬಾ ಎಲ್ಲೋ ನಾವು ತಿರುಗಾಡ್ಸಕ್ಕಾಗಿಲ್ಲ. ಅದರ ಪರವಾಗಿ ಒಂದು ಕ್ಷಮೆ ಕೇಳಬೇಕು. ಇನ್ನು ಮುಂದೆ ರಿಟೈರ್ ಆದ್ಮೇಲೆ ಕೈಲಾದಷ್ಟು ಅವಳಿಗೆಲ್ಲರೂ ಕಳ್ಕೊಳ್ತಿದ್ದಾರೆ. ಎಲ್ಲ ಸಹೋದರಿಯರು, ನಮ್ಮ ಭಾವತಿರು, ಅವರ ಆತ್ಮೀಯತೆ, ಅವ್ರು ಕೊಟ್ಟಂತ ಪ್ರೀತಿ, ನನ್ನೊಟ್ಟಿಗೆ ಇದ್ದಂತ ಸಪೋರ್ಟ್, ಮತ್ತೆ ನಮ್ಮ ಸಹಪಾಠಿಗಳಿಗೆ, ನಮ್ಮ ಪ್ರತಿಯೊಬ್ಬರಿಗೂ ನಾನೇನು ಮಾಡ್ತಿದ್ದೆ. ಮತ್ತೆ ನಮ್ಮ ಅಣ್ಣ ಕಜಿನ್ ನೌಕರಿದವರಿದ್ದಾರೆ, ಬೇರೆ ಆಮೇಲೆ ಇವರು ನಮ್ಮ ಭಾವನ ಅಳಿಯ ಬೆಂಗಳೂರಿನಲ್ಲಿದ್ದಾರೆ, ಚೆನ್ನಾಗಿ ಪಾಪು, ಎಲ್ಲರಿಗೂ ಪ್ರತಿಯೊಬ್ಬರಿಗೂ, ವಿಶೇಷವಾಗಿ ನಮ್ಮ ಅಕ್ಕ ಇದ್ದಾರೆ, ದೊಡ್ಡವಳು, ನಮ್ಮ ಮನೆಗೆ ದೊಡ್ಡವಳು, ಅವಳು ಬಂದಿದ್ದಾರೆ, ಹೆಮ್ಮೆ ಇದೆ. ಅದೊಂಥರ ಖುಷಿ ಅನ್ನಿಸ್ತಾರೆ. ದಯವಿಟ್ಟು ವೇದಿಕೆ ಬರಬೇಕು. ವೆಂಕಟೇಶ್ ಸರ್, ಭೋಜನವನ್ನು ಸ್ವೀಕರಿಸಿ ತಮ್ಮ ಮನೆಗೆ ತರಬೇಕು. ಎಲ್ಲರೂ ಕೂಡ ಭೋಜನಕ್ಕೆ ಹೋಗ್ಬೇಕಂತ ವಿನಂತಿಸ್ತೇವೆ. ಇದರೊಂದಿಗೆ ಈ ಒಂದು ವಕ್ತವ್ಯಕ್ಕೆ ಹೇಳ್ತಾ ಇದ್ದೇವೆ. ಸನ್ಮಾನ ಮುಗಿದ ನಂತರ ದಯವಿಟ್ಟು ಎಲ್ಲರೂ ಊಟಕ್ಕೆ ತೆರಳಬೇಕು. ಮತ್ತೊಮ್ಮೆ ಹಾಕಿದ್ದೀನಿ